ಕ್ವಶನ್ ನಂಬರ್ 1, ಕೆಳಗಿನ ಯಾವ ರಾಸಾಯನಿಕ ಮೆದುಳಿನಲ್ಲಿ ಕಡಿಮೆಯಾದರೆ ನೆನಪಿನ ಶಕ್ತಿ ಕುಂದಲು ಆರಂಭಿಸುತ್ತದೆ? ಯಾವ ರಾಸಾಯನಿಕ ಅಂಶ ನಮ್ಮ ಮೆದುಳಿನಲ್ಲಿ ಕಡಿಮೆಯಾಗುವುದರ ಮೂಲಕ ನಮ್ಮ ನೆನಪಿನ ಶಕ್ತಿ ಕುಂದಲು ಆರಂಭಿಸ್ತದ? ಅಸಿಟೈಲ್ ಕೋಲಿನ್, ಆಕ್ಸಿಟಾಕ್ಸಿನ್, ಡೋಪಮೈನ್, ಸೆರೋಟಿನ್. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಇದು. ಕೆಳಗಿನ ಯಾವ ರಾಸಾಯನಿಕ ಮೆದುಳಿನಲ್ಲಿ ಕಡಿಮೆಯಾದರೆ ನೆನಪಿನ ಶಕ್ತಿ ಕುಂದಲು ಆರಂಭಿಸುತ್ತದೆ? ಸರಿಯಾಗಿರುವಂತ ಉತ್ತರ ಅಸಿಟೈಲ್ ಕೋಲಿನ್. ರೈಟ್ ಆನ್ಸರ್ ನೋಡಿ, ಅಸಿಟೈಲ್ ಕೋಲಿನ್. ಇಳಿ ವಯಸ್ಸು, ಆನುವಂಶಿಕತೆ, ಜೆನೆಟಿಕ್ ಅಂಶಗಳು ಮುಖ್ಯ ಕಾರಣಗಳು. ಜೊತೆಗೆ ತಲೆಗೆ ಬಲವಾದ ಪೆಟ್ಟು, ದುಶ್ಚಟಗಳು, ಅನಾರೋಗ್ಯಕರವಾಗಿರುವಂತಹ ಆರೋಗ್ಯ ಶೈಲಿ ಈ ಕಾಯಿಲೆಗೆ ಸಾಧ್ಯತೆ ಹೆಚ್ಚಿಸುತ್ತದೆ ಅಂತ ನೋಡಿ. ಎಂತ ಒಂದು ನಮ್ಮ ತಲೆಗೆ ಪೆಟ್ಟು ಬಿದ್ದರೆ, ಜೊತೆಗೆ ತಲೆಗೆ ಬಲವಾದ ಪೆಟ್ಟು, ದುಶ್ಚಟಗಳು, ಅನಾರೋಗ್ಯಕರವಾಗಿರುವಂತಹ ಆರೋಗ್ಯ ಶೈಲಿ ಈ ಕಾಯಿಲೆ ಸಾಧ್ಯತೆಗಳು ಹೆಚ್ಚಾಗ್ತವೆ. ನೆನಪುಗಳು ಮುಖ್ಯವಾಗಿ ಮೆದುಳಿನ ಹೊರ ಮೇಲ್ಮೈ ಕಾರ್ಟೆಕ್ಸ್ ಇಲ್ಲಿ ಅಸಟೈಲ್ ಕೋಲಿನ್ ಎಂಬ ರಾಸಾಯನಿಕ ಸಹಾಯದಿಂದ ಸಂಗ್ರಹಗೊಳ್ಳುತ್ತದೆ. ಇಲ್ಲಿ ಅಲಿಮರ್ಸ್ ಕಾಯಿಲೆಗಳಲ್ಲಿ ಅಮಲೈಡ್ ಹಾಗೂ ಟಾವು ಎಂಬ ಪ್ರೋಟೀನ್ ಮೆದುಳಿನ ನರಕೋಶಗಳಲ್ಲಿ ಹಾಗೂ ಸುತ್ತಮುತ್ತಲು ಸಂಗ್ರಹವಾಗ್ತದೆ. ಇದರಿಂದ ನರಕೋಶಗಳು ಹಾಗೆ ಮೆದುಳಿನ ಗಾತ್ರ ಸಂಕುಚಿತಗೊಳ್ಳುತ್ತದೆ. ಯಾವುದರ ಕೊರತೆಯಿಂದ ಅಂತಂದ್ರೆ ಅಸಟೈಲ್ ಕೋಲಿನ್ ಎಂಬ ನರವಾಹಕ ಪ್ರಮಾಣ ಕಡಿಮೆಯಾಗಿ ನೆನಪಿನ ಶಕ್ತಿ ಏನಾಗ್ತಂದ್ರೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಯಾವುದು? ಅಸಟೈಲ್ ಕೋಲಿನ್ ಅನ್ನುವಂತ ಒಂದು ರಾಸಾಯನಿಕ ವಸ್ತು ನಮ್ಮ ಮೆದುಳಿನಲ್ಲಿ ಬಿಡುಗಡೆ ಆಗಲಿಲ್ಲ, ಅದರ ಪ್ರಮಾಣ ಕಡಿಮೆ ಆದ್ರೆ ಆಟೋಮೆಟಿಕ್ ನಮ್ಮ ನೆನಪಿನ ಶಕ್ತಿ ಏನಾಗ್ತಂದ್ರೆ ಕಡಿಮೆ ಆಗ್ತದೆ. ನೆನಪಿನ ಶಕ್ತಿ ಹೆಚ್ಚಾಗಬೇಕಾದ್ರೆ ರಕ್ತ ಏನಾಗಬೇಕು ಅಂತಂದ್ರೆ ದೇಶದ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟಿನಲ್ಲಿ ವಾಕ್ ಶ್ರವಣ ದೋಷವುಳ್ಳ ವಕೀಲರೊಬ್ಬರು ಸಂಕೇತ ಭಾಷೆಯ ಮೂಲಕ ವಾದ ಮಂಡಿಸಿದ್ದಾರೆ. ಅಂದ್ರೆ ಅವರು ಮಾತಾಡಕ್ ಬರಂಗಿಲ್ಲ. ವಾಕ್ ಶ್ರವಣ ದೋಷವುಳ್ಳ ವಕೀಲರೊಬ್ಬರು ಸಂಕೇತದ ಮೂಲಕ ವಾದ ಮಂಡಿಸಿದ್ದಾರೆ. ಅವರ ಹೆಸರೇನು? ಮೀನಾಕ್ಷಿ ಚಂದಾವರ್ಕರ್, ಸಾರಾ ಸನ್ನಿ, ಅಮರಾವತಿ ಡಿಎಂ, ಸೌಜನ್ಯ ರಾಮ್. ನಾ ಏನೂ ಮಾತಾಡಂಗಿಲ್ಲ ಇವೆಲ್ಲ, ಆದ್ರೆ ಅವ್ರ ಸಾಧನೆ ಗ್ರೇಟ್. ಸಾರಾ ಸನ್ನಿ ರೈಟ್ ಆನ್ಸರ್ ನೋಡಿ, ಸಾರಾ ಸನ್ನಿ ಸರಿಯಾಗಿರುವಂತ ಉತ್ತರ ಸಾರಾ ಸನ್ನಿ. ಸುಪ್ರೀಂ ಕೋರ್ಟಿನಲ್ಲಿ ಮೂಕ ವಕೀಲೆ ವಾದ, ಹೊಸ ಇತಿಹಾಸ. ಸಂಕೇತ ಭಾಷೆಯಲ್ಲಿ ವಕಾಲತ್ತು ಮಂಡಿಸಿದ ವಕೀಲೆ ನ್ಯಾಯಾಧೀಶರಿಗೆ ಬಿಡಿಸಿ ಹೇಳಿದ ವ್ಯಾಖ್ಯಾನಕಾರ. ದೇಶದ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ದೇಶದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟಿನಲ್ಲಿ ವಾಕ್ ಶ್ರವಣ ದೋಷವುಳ್ಳ ವಕೀಲೆ ಒಬ್ಬರು ಸಂಕೇತ ಭಾಷೆ ಅಂದ್ರೆ ಸನ್ನೆ ಭಾಷೆಯ ಮೂಲಕ ವಾದ ಮಂಡಿಸಿದ್ದಾರೆ. ಭಾರತದ ಮುಖ್ಯ ನ್ಯಾಯಾಧೀಶ ಡಿ.ವೈ. ಚಂದ್ರಚೂಡ್ ಅವರು ಪೀಠವು ವರ್ಚುವಲ್ ಆಗಿ ಪ್ರಕರಣ ವಿಚಾರಣೆ ನಡೆಸುತ್ತಿದ್ದ ವೇಳೆ ಸಾರಾ ಸನ್ನಿ ನೋಡಿ, ಸಾರಾ ಸನ್ನಿ ಎಂಬ ವಾಕ್ ಶ್ರವಣ ದೋಷವುಳ್ಳ ನ್ಯಾಯವಾದಿ ತಮ್ಮ ವ್ಯಾಖ್ಯಾನಕಾರ ಸೌರಭ್ ರಾಯ್ ಚೌಧರಿಯ ಮೂಲಕ ವಾದ ಮಂಡಿಸಿದ್ದಾರೆ. ಅಂದ್ರೆ ಅವರು ಒಬ್ರು ಹೆಲ್ಪ್ ತಗೊಂಡು. ವಿಶೇಷ ನೋಡಿ, ಭಾರತದ ಇತಿಹಾಸದಲ್ಲಿ ಇದು ಮರೆಯಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಅದ್ಭುತವಾದಂತ ಸಾಧನೆ.
ಸುಪ್ರೀಂ ಕೋರ್ಟಿನಲ್ಲಿ ವಕೀಲರ ವಾದ, ಹೊಸ ಇತಿಹಾಸ ಇದು ದೇಶದಲ್ಲಿ. ಇತ್ತೀಚೆಗೆ ಯಾವ ನೌಕೆ ಬೆನ್ನು ಕ್ಷುದ್ರ ಗ್ರಹದಿಂದ ವಾಪಸ್ಸಾಗಿದೆ? ಓರಿಯಸ್ ಟೆಕ್ಸ್, ಅಪೋಸಿಸ್ ಎಲ್, ಓರಿಸಿಸ್ ರೆಕ್ಸ್ ಯಾವುದೂ ಅಲ್ಲ. ಸರಿಯಾಗಿರುವಂತ ಉತ್ತರ ಓರಿಸಿಸ್ ರೆಕ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್. ಇತ್ತೀಚೆಗೆ ಯಾವ ನೌಕೆ ಬೆನ್ನು ಕ್ಷುದ್ರದಿಂದ ವಾಪಸ್ಸಾಗಿದೆ ಅಂದ್ರೆ ಓರಿಸಿಸ್ ರೆಕ್ಸ್ ಅನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ನೋಡಿ, ಮರುಬಳಕೆಗೆ ನೌಕೆ 2016ರಲ್ಲಿ ನಾಸಾ ಹಾರಿಬಿಟ್ಟ ಓರಿಸಿಸ್ ರೆಕ್ಸ್ ನೌಕೆ ಮರುಬಳಕೆ, ಅದು ಬೆನ್ ಕ್ಷುದ್ರಗ್ರಹದಿಂದ ವಾಪಸ್ಸಾದ ಬಳಿಕ ಈಗ ಓರಿಸಿಸ್ ರೆಕ್ಸ್ ನೌಕೆ ಅಪೋಸಿಸ್ ಎಂಬ ಇನ್ನೊಂದು ಕ್ಷುದ್ರಗ್ರಹದತ್ತ ತೆರಳಿದೆ. 2029ರ ವೇಳೆಗೆ ಅಪೋಸಿಸ್ ತಲುಪಿ ಮಾದರಿ ಸಂಗ್ರಹಿಸಲಿದೆ ಅಂತ ಹೇಳಿ ನಿನ್ನೆ ಮೊನ್ನೆ ಬಿಡುಗಡೆ ಆಗಿರುವಂತ ಪತ್ರಿಕೆಯಲ್ಲಿರುವಂತ ಪಾಯಿಂಟ್ಗಳೆಲ್ಲ ಇವು. ಕ್ಷುದ್ರಗ್ರಹ ಹೇಗಿದೆ? ಬೆನ್ನು ಕ್ಷುದ್ರಗ್ರಹ ಗಟ್ಟಿಯಾಗಿರಬಹುದು, ಅದು ಭೂಮಿಗೆ ಅಪ್ಪಳಿಸಿದರೆ ಭಾರಿ ಹಾನಿಯಾಗಬಹುದು ಎಂದು ಏನು ನಿರೀಕ್ಷೆ ವಿಜ್ಞಾನಿಗಳದಾಗಿತ್ತು. ಭೂಮಿ ಬಂದು ಡಿಕ್ಕಿ ಹೊಡೆದ್ರೆ ಏನಾಗಕ್ಕಿಲ್ಲ, ವಿಚಾರ ಮಾಡಿ. ಅದೇ ಒಸಿರಿಸ್ ರೆಕ್ಸ್ ನೌಕೆ 2020ರಲ್ಲಿ ಅದರ ಮೇಲೆ ಇಳಿದಾಗ ಬೆನ್ನುವಿನ್ ಮೇಲ್ಮೈ ಮೆತ್ತಿಗಿರುವುದು ಕಂಡು ಬಂದಿತ್ತು. ಅದರ ಮೇಲಿನ ಮಣ್ಣು ಹಾಗೂ ಸಣ್ಣ ಪುಟ್ಟ ಕಲ್ಲಿನ ಹರಳು ಬಹಳ ಮೆತ್ತಗಿದ್ದವು. ಒಸಿರಿಸ್ ನೌಕೆ ಕೈ ಆ ಮಣ್ಣಿನಲ್ಲಿ ಸಲಿಸಿಯಾಗಿ ಒಳಗೆ ಹೋಗಿ ನಿರೀಕ್ಷೆಗಿಂತ ಹೆಚ್ಚು ಮಾದರಿ ಮೇಲೆತ್ತಿ ಪಟ್ಟಿಯಲ್ಲಿ ತುಂಬಿತ್ತು. ಇದೆಲ್ಲ ಅಮೆರಿಕ ದೇಶದವರು, ನಾಸಾ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು. ಅಮೆರಿಕ ಈ ಬೆನ್ನು ಎಂಬ ಕ್ಷುದ್ರ ಗ್ರಹವನ್ನ ಬೆನ್ನತ್ತಿರತಕ್ಕಂಥ ಒಂದು ನೌಕೆ ಯಾವ್ದಂದ್ರ ಒಸಿರಿಸ್ ರೆಕ್ಸ್ ನೌಕೆ ಅನ್ನುವಂಥ 2020ರ ಅದರ ಮೇಲ್ಮೈ ಇಳಿದಾಗ ಬೆನ್ನುವಿನ ಮೇಲ್ಮೈ ಏನಾಗಿರಬಹುದು ಅಂದ್ರೆ ಮೆತ್ತಿಗಿರಬಹುದು ಅಂತ ಹೇಳಿದ್ರು. ರಾಜ್ಯದ ಎಷ್ಟು ಗ್ರಾಮ ಪಂಚಾಯಿತಿಗಳು 2022-23ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿವೆ? ಇಂಪಾರ್ಟೆಂಟ್ ಕ್ವಶನ್. ರಾಜ್ಯದ ಎಷ್ಟು ಗ್ರಾಮ ಪಂಚಾಯಿತಿಗಳು 2022-23ರಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿವೆ? ನಾಳೆ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸದ ಮೇಲೆ ಕೇಳುವಂತ ಪ್ರಶ್ನೆ ಇದು. 214, 314, 233, 220. ಸರಿಯಾದಂತ ಉತ್ತರ 233 ರೈಟ್ ಆನ್ಸರ್. ನೋಡಿ, 233 ಸರಿಯಾಗಿರುವಂತ ಉತ್ತರ. ನೋಡಿ, 233 ಗ್ರಾಮ ಪಂಚಾಯಿತಿಗಳಿಗೆ ಗಾಂಧಿ ಪುರಸ್ಕಾರ. ರಾಜ್ಯದ 233 ಗ್ರಾಮ ಪಂಚಾಯಿತಿಗಳು 2022-23ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿವೆ. 4 ಗ್ರಾಮ ಪಂಚಾಯಿತಿಗಳನ್ನ ವಿಶೇಷ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಪಂಚಾಯಿತಿ ರಾಜ್ ಇಲಾಖೆ ಆಯ್ಕೆ ಮಾಡಿದೆ. ಉಡುಪಿ ಜಿಲ್ಲೆಯ ಹೊಸಾಡು, ನೆನಪಿಡಿ 2017ರ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಆ ಪ್ರಶ್ನೆ ಯಾವ ಬುಕ್ನಾಗ ಕೂಡ ಮೆನ್ಷನ್ ಮಾಡಿರಲಿಲ್ಲ, ಬಟ್ ಪೇಪರ್ದಲ್ಲಿ ಮೆನ್ಷನ್ ಆಗಿತ್ತು. ಏನು ವಿಡಿಯೋ ಕ್ವಶನ್ ಅದಲ್ಲಿ ಏನ್ ಕೇಳಿದ್ದ? ಯಾರು ಓದಿರಿ ನೋಡೋಣ. ಯಾವ ಪಂಚಾಯಿತಿಯು ಮಾನವಾಭಿವೃದ್ಧಿ ಸೂಚ್ಯಂಕದಲ್ಲಿ ಗರಿಷ್ಠ ಮಟ್ಟದಲ್ಲಿದೆ ಅಂತ ಕೇಳಿದ್ದ ಕ್ವಶನ್.
ರಾಜ್ಯದ 233 ಗ್ರಾಮ ಪಂಚಾಯಿತಿಗಳು 2022-23 ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿವೆ. 4 ಗ್ರಾಮ ಪಂಚಾಯಿತಿಗಳು ವಿಶೇಷ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಪಂಚಾಯಿತಿ ರಾಜ್ ಇಲಾಖೆ ಆಯ್ಕೆ ಮಾಡಿದೆ. ಉಡುಪಿ ಜಿಲ್ಲೆಯ ಹೊಸಾಡು 80 ಬಡಗಬೆಟ್ಟು, ಉತ್ತರ ಕನ್ನಡ ಜಿಲ್ಲೆಯ ತಟ್ಟಿಗೇರಿ ಮತ್ತೆ ಬೆಳವಟಿಗೆ ವಿಶೇಷ ಗ್ರಾಮ ಪಂಚಾಯಿತಿ ವಿಶೇಷ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಭಾಜನವಾದ ಪಂಚಾಯಿತಿಗಳು. ಆಯ್ಕೆಯಾದ ಎಲ್ಲಾ ಪಂಚಾಯಿತಿಗಳಿಗೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಾಳೆ ಅಕ್ಟೋಬರ್ 2ನೇ ತಾರೀಕಿನಂದು ಯುವ ಕಾರ್ಯಕ್ರಮದಲ್ಲಿ ತಲಾ 5 ಲಕ್ಷ ರೂಪಾಯಿ ನೀಡಿ ಪ್ರಶಸ್ತಿ ಫಲಕವನ್ನ ವಿತರಣೆ ಮಾಡಲಾಗುವುದು. ಅಕ್ಟೋಬರ್ 2ನೇ ತಾರೀಕು ಯಾಕೆ ಮಾಡ್ತಾರ ಕಾರ್ಯಕ್ರಮ? ಸೂಪರ್. ಮಹಾತ್ಮ ಗಾಂಧೀಜಿಯವರ ಜನನ, ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬ, ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಒಂದು ತಲಾ 5 ಲಕ್ಷ ರೂಪಾಯಿ ಅಮೌಂಟ್ ಅನ್ನು ಘೋಷಣೆ ಮಾಡುವುದರ ಮೂಲಕ ಅಥವಾ 5 ಲಕ್ಷ ಅಮೌಂಟ್ ಕೊಡುವುದರ ಮೂಲಕ ಇಂಥ ಒಂದು ವಿಶಿಷ್ಟವಾಗಿರುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಸರ್ ಇನ್ನೊಂದ್ಸರಿ ಹೇಳ್ತಾರೆ ನೋಡಿ, 233 ಗ್ರಾಮ ಪಂಚಾಯಿತಿಗಳಿಗೆ ಗಾಂಧಿ ಪುರಸ್ಕಾರ. ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಪ್ರವಾಸೋದ್ಯಮ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ಯಾವ ದಿನ ಅದು? ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಪ್ರವಾಸೋದ್ಯಮ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ಸೂಪರ್. ಯಾವ ದಿನ ಅಂದ್ರೆ ಸೆಪ್ಟೆಂಬರ್ 27 ನೋಡಿ, ಸೆಪ್ಟೆಂಬರ್ 27 ಇದೆಯಲ್ಲ, ಇದು ಪ್ರತಿ ವರ್ಷ ವಿಶ್ವ ಪ್ರವಾಸೋದ್ಯಮ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಪ್ರವಾಸೋದ್ಯಮ ದಿನ ಅಂತಂದ್ರೆ ಸೆಪ್ಟೆಂಬರ್ 27ನೇ ತಾರೀಕು. ಕರ್ನಾಟಕದಲ್ಲಿ ಭಾರತದ ಪ್ರವಾಸಿಗರ ದಿನ ಯಾವುದು? ಭಾರತದ ಪ್ರವಾಸಿಗರ ದಿನ ಅನಿವಾಸಿಗರ ಪ್ರವಾಸಿಗ ದಿನ ಯಾವುದು? ಗಾಂಧಿ ಎಂಟ್ರಿ ಕೊಟ್ಟಿರ್ತಕ್ಕಂಥ ದಿನ ಜನವರಿ 9. ನೋಡಿ, ಸೆಪ್ಟೆಂಬರ್ 27 ಈ ದಿನದ ವಿಶೇಷ ವಿಶ್ವ ಪ್ರವಾಸೋದ್ಯಮ ದಿನ. ಪ್ರವಾಸೋದ್ಯಮದ ಪ್ರಚಾರ ಪಡಿಸುವ ಉದ್ದೇಶದಿಂದ ವಿಶ್ವಸಂಸ್ಥೆಯ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ 1970 ಸೆಪ್ಟೆಂಬರ್ 27ರಂದು ಶಾಸನಗಳನ್ನು ಅಂಗೀಕರಿಸಿತ್ತು. ಈ ಶಾಸನಗಳನ್ನು ಜಾಗತಿಕ ಪ್ರವಾಸೋದ್ಯಮದ ಮೈಲುಗಲ್ಲು ಎಂದು ಪರಿಗಣಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ UNWTO 1980 ಸೆಪ್ಟೆಂಬರ್ 27ರಂದು ವಿಶ್ವ ಪ್ರವಾಸೋದ್ಯಮ ದಿನವನ್ನಾಗಿ ಆಚರಣೆ ಮಾಡಲು ಪ್ರಾರಂಭ ಮಾಡಿದರು. ಮತ್ತೆ ಇದೇ ದಿನ ಯಾವುದು? ಸೆಪ್ಟೆಂಬರ್ 27ನೇ ದಿನ ನಮ್ಮ ಭಾರತ ದೇಶದಲ್ಲಿ ಇನ್ನೊಂದು ಹೆಮ್ಮೆ ಏನಂತಂದ್ರ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ RSS ಸ್ಥಾಪನಾ ದಿನ ಅಂತ ಕರಿತೀವಿ. 1927 ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ RSS ಸ್ಥಾಪನೆ. ಸಂಘ ಎಂದು ಪ್ರಸಿದ್ಧಿಯಾಗಿರುವಂತಹ RSS ವಿಶ್ವದ ಅತಿದೊಡ್ಡ ಸಂಘಟನೆ. ಎಲ್ಲಿ? ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ಕೇಂದ್ರ ಕಚೇರಿ ಹೊಂದಿದ್ದು BJP, ABVP, VHP ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ 16 ಪರಿವಾರ ಸಂಘಟನೆಗಳನ್ನು ಹೊಂದಿದೆ. ಹಿಂದೂಗಳ ಶ್ರೇಯೋಭಿವೃದ್ಧಿಗಾಗಿ ಇದು ಶ್ರಮಿಸುತ್ತದೆ. RSS 1925ರಲ್ಲಿ ಸ್ಥಾಪನೆಯಾಗಿದ್ದು ಯಾವ ದಿನ ಅಂದ್ರೆ ಸೆಪ್ಟೆಂಬರ್ 27. ಹೆಡ್ ಕ್ವಾರ್ಟರ್ ಎಲ್ಲಿದೆ? ಮಹಾರಾಷ್ಟ್ರದ ನಾಗ್ಪುರ್. ನೆಕ್ಸ್ಟ್ ಕ್ವಶನ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಸಂಬಂಧಪಟ್ಟ ಯಾವ ಹೇಳಿಕೆ ಸರಿಯಾಗಿದೆ? 1969ರಿಂದ ಈ ಪ್ರಶಸ್ತಿ ಪರಂಪರೆ ಶುರುವಾಯಿತು. ಕೊನೆಯದಾಗಿ ವಹಿದಾ ರೆಹಮಾನ್ ಅವರಿಗೆ ನೀಡಲಾಗಿದೆ. ಪ್ರಶಸ್ತಿ ವಿಜೇತರಿಗೆ 10 ಲಕ್ಷ ನಗದು ಬಹುಮಾನ ನೀಡಲಾಗುತ್ತದೆ. ಈ ಪ್ರಶಸ್ತಿ ಪಡೆದ ಎರಡನೇ ವ್ಯಕ್ತಿ ಬೀರೇಂದ್ರ ಸರ್ಕಾರ್. 1, 2, 3 ಸರಿಯಾಗಿದೆ. 2, 3, 4 ಸರಿಯಾಗಿದೆ. 1, 4 ಸರಿಯಾಗಿದೆ. 1, 2, 3, 4 ಸರಿಯಾಗಿದೆ.
ಸರಿಯಾಗಿರುವಂತ ಉತ್ತರ 1 2 3 4 ಸರಿಯಾಗಿದೆ ನೋಡಿ. ಈ ಪ್ರಶಸ್ತಿ ಪ್ರಾರಂಭಗೊಂಡಿದ್ದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಂತ ಮೊದಲ ಕನ್ನಡಿಗ ಯಾರು? 1969ರಿಂದ ಈ ಪ್ರಶಸ್ತಿ ನೀಡುವ ಪರಂಪರೆ ಶುರುವಾಗಿದೆ. ಕೊನೆಯದಾಗಿ ವಹೀದಾ ರೆಹಮಾನ್ ಅವರಿಗೆ ನೀಡಲಾಗಿದೆ. ಪ್ರಶಸ್ತಿ ವಿಜೇತರಿಗೆ 10 ಲಕ್ಷ ಬಹುಮಾನ ನೀಡಲಾಗುತ್ತದೆ. ಈ ಪ್ರಶಸ್ತಿ ಪಡೆದ 2ನೇ ವ್ಯಕ್ತಿ ಬೀರೇಂದ್ರನಾಥ್ ಸರ್ಕಾರ್. ಹಿರಿಯ ನಟಿ ವಹೀದಾ ರೆಹಮಾನ್ಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಅವ್ರು ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ ಒಂಚೂರು. ದೇವಾನಂದ್ ಅವರ ಜೊತೆ ನಾನು ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದೇನೆ. ಅವರ ಜನ್ಮ ದಿನೋತ್ಸವದಂದು ನನಗೆ ಪ್ರಶಸ್ತಿ ಘೋಷಣೆಯಾಗಿರುವುದು ಅತ್ಯಂತ ಸಂತಸದ ಸಂಗತಿ ಅಂತ ಅವ್ರು ಹೇಳ್ಯಾರ. ನರೇಂದ್ರ ಮೋದಿ ಅವರು ಏನ್ ಹೇಳಿದ್ದಾರೆ ನೋಡಿ. ದೇಶದ ಪ್ರಧಾನ ಮಂತ್ರಿಗಳಾಗಿರುವಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ವಹೀದಾ ರೆಹಮಾನ್ ಅವರನ್ನ ದಾದಾ ಸಾಹೇಬ್ ಫಾಲ್ಕೆ ಜೀವಮಾನ ಸಾಧನಾ ಪ್ರಶಸ್ತಿ ಆಯ್ಕೆ ಮಾಡಿರುವುದು ಅತೀವ ಸಂತಸ ತಂದಿದೆ. ಭಾರತೀಯ ಚಿತ್ರರಂಗದಲ್ಲಿ ಅವರ ಪಯಣ ಅಳಿಸಲಾಗದು ಛಾಪು ಮೂಡಿಸಿದೆ. ಪ್ರತಿಭೆ, ಸಮರ್ಪಣಾ ಬದ್ಧತೆ, ಸಹಕಾರ ಮೂರ್ತಿ ಅವರಿಗೆ ಅಭಿನಂದನೆಗಳು. ಯಾರ ಫಿಲ್ಮ್ ನೋಡ್ರಿ ಏನಪ್ಪ ಇವ್ರದು? ಮೇಡಮ್ ಅವರದು ವಹೀದಾ ರೆಹಮಾನ್ ಅವರು. ಮತ್ ಯಾವ್ದು ನೋಡಿ ನೀ ಬೇಡಿಕೆ ನಟಿಯಾಗಿ ಗುರುತಿಸಿಕೊಂಡಿರುವ ಅಪ್ರತಿಮ ಸುಂದರಿ ಹಾಗೂ ನೃತ್ಯಗಾರ್ತಿ ವಹೀದಾ ರೆಹಮಾನ್ ಅವರಿಗೆ 2021ನೇ ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಜೀವಮಾನದ ಸಾಧನೆ ಪ್ರಶಸ್ತಿಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಅಲ್ಲೇ ಸಣ್ಣ ಸಣ್ಣ ಮೊಸರು ಮುದಿಕಂತ ವಿಡಿಯೋ ಮಾಡ್ಕೊತ ಎಂತ ಫಿಲ್ಮ್ ಮಾಡೋದ್ ಬಿಟ್ಟು ಬಾರ ಅನ್ಕೋತ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಠಾಕೂರ್ ಅವರು ಎಕ್ಸ್ ಖಾತೆಯಲ್ಲಿ ಮಂಗಳವಾರ ಈ ವಿಷಯನ ಪ್ರಕಟಿಸಿದ್ದು ನಟಿಗೆ ಅಭಿನಂದನೆಗಳ ಮಹಾಪೂರ್ವ ಹರಿದು ಬಂದಿದೆ. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅದ್ಭುತ ಕೊಡುಗೆಗಾಗಿ ವಹೀದಾ ರೆಹಮಾನ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಜೀವಮಾನ ಪ್ರಶಸ್ತಿಯನ್ನ ಪ್ರಕಟಿಸಲಾಗಿದೆ. 5 ದಶಕಗಳ ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ವಹೀದಾ ರೆಹಮಾನ್ ವಿಭಿನ್ನ ಪಾತ್ರಗಳ ಅಭಿನಯದ ಮೂಲಕ ಚಿತ್ರರಸಿಕರನ್ನ ರಂಜಿಸಿದ್ದಾರೆ. ರೇಷ್ಮಾ ಶೇರಾ ಚಿತ್ರಕ್ಕಾಗಿ ಇವರಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಇದಲ್ಲದೆ ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳು ಸಂದಿವೆ. ಕಠಿಣ ಪರಿಶ್ರಮದ ಮೂಲಕ ಉನ್ನತ ಮಟ್ಟ ವೃತ್ತಿಪರ ಶ್ರೇಷ್ಠತೆಯನ್ನು ಸಾಧಿಸಬಲ್ಲ ಭಾರತೀಯ ನಾರಿಯರ ಬದ್ಧತಾ ಶಕ್ತಿಗೆ ವಹೀದಾ ರೆಹಮಾನ್ ಉತ್ತಮ ಉದಾಹರಣೆಯಾಗಿದ್ದಾರೆ ಎಂದು ಅನುರಾಗ್ ಠಾಕೂರ್ ಅವರು ಶ್ಲಾಘನ ವ್ಯಕ್ತಪಡಿಸಿದರು. ಶಾಸನ ಸಭೆಯಲ್ಲಿ 33ರಷ್ಟು ಮೀಸಲು ಕಲ್ಪಿಸುವ ಚಾರಿತ್ರಿಕ ನಾರಿ ಶಕ್ತಿ ವಂದನ ಅಧಿನಿಯಮದ ವಿಧೇಯಕೆಯನ್ನು ಸಂಸತ್ತು ಅಂಗೀಕರಿಸಿದ ಹೊತ್ತಿನಲ್ಲಿ ವಹೀದಾ ರೆಹಮಾನ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಜೀವಮಾನ ಸಾಧನೆ ಪ್ರಶಸ್ತಿ ಪ್ರಕಟಿಸಿರುವುದು ಭಾರತೀಯ ಚಿತ್ರರಂಗದ ಪ್ರಮುಖ ಮಹಿಳೆಯರಿಗೆ ಅತ್ಯಂತ ಸೂಕ್ತ ಯೋಜನೆ. ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ಯೋಜನೆ ಕೇಳ್ರಲ್ಲಿ. ಸರ್, ಯಾರು ಇವರು ದಾದಾ ಸಾಹೇಬ್ ಫಾಲ್ಕೆ ಅಂದ್ರೆ? ಭಾರತೀಯ ಚಿತ್ರರಂಗದ ಪಿತಾಮಹ ಎಂದು ಖ್ಯಾತಿಯಾಗಿದ್ದಾರೆ ಇವರು. ಭಾರತೀಯ ಚಿತ್ರರಂಗದ ಪಿತಾಮಹ ಎಂದು ಹೆಸರುವಾಸಿಯಾಗಿರುವಂತ ದಾದಾ ಸಾಹೇಬ್ ಫಾಲ್ಕೆ ಅವರು ಜನ್ಮ ಶತಾಬ್ದಿ ವರ್ಷವಾಗಿರುವ 1969ರಂದು ಈ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್ ದೇವಿಕಾ ರಾಣಿ ಫಸ್ಟ್. ನೆಕ್ಸ್ಟ್ ಹೋಗೋಣ. ಇಕ್ವೆಸ್ಟ್ರಿಯನ್ ಯಾವ ಕ್ರೀಡೆಯಾಗಿದೆ ನೋಡ ಶಬ್ದ. ಒಂಟಿ ಸವಾರಿ, ಕುದುರೆ ಸವಾರಿ, ಗೂಳಿ ಕಾಳಗ, ಬೋಟ್ಗಳನ್ನು ಓಡಿಸುವ ಸ್ಪರ್ಧೆ. ಇಂಪಾರ್ಟೆಂಟ್ ನೋಡಿ, ಆನ್ಸರ್ ಮಾಡ್ತೀರಿ. ಒಂಟಿ ಸವಾರಿ, ಕುದುರೆ ಸವಾರಿ, ಗೂಳಿ ಕಾಳಗ, ಬೋಟ್ಗಳನ್ನು ಓಡಿಸುವಂತ ಸ್ಪರ್ಧೆ. ಆನ್ಸರ್ ಮಾಡಿ.
ಸರಿಯಾದಂತ ಉತ್ತರ ಕುದುರೆ ಸವಾರಿ. ರೈಟ್ ಆನ್ಸರ್. ಕುದುರೆ ಸವಾರಿ ಸರಿಯಾಗಿರುವಂತ ಉತ್ತರ. ನೋಡಿ, ಗೋಲ್ಡನ್ ಇಕ್ವೆಸ್ಟ್ರಿಯನ್ 41 ವರ್ಷಗಳ ಬಳಿಕ ಕುದುರೆ ಸವಾರಿಯಲ್ಲಿ ಭಾರತ ತಂಡಕ್ಕೆ ಚಿನ್ನದ ಪದಕ. 1982ರ ನಂತರ ಇದೇ ಮೊದಲ ಬಾರಿಗೆ ಪದಕ ಗೆದ್ದ ಐತಿಹಾಸಿಕ ದಾಖಲೆ. ನೇಹಾ ಠಾಕೂರ್, ಇಬಾದ್ ಅಲಿ, ವಿಷ್ಣು ಸರವಣ್, ಬೆಳ್ಳಿ, ಕಂಚು. ಗೋಲ್ಡನ್ ಇಕ್ವೆಸ್ಟ್ರಿಯನ್ ಅನ್ನುವಂತ ಒಂದು ಆಟ ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ, ನಗದ ಯಾಕಂದ್ರ ಕುದುರೆ ಮ್ಯಾಗ ಕುಂತ ಸವಾರಿ ಮಾಡಿದ್ರ ಎಲ್ರು ಒಯ್ದು ಹೋಗ್ತಾರೆ. ಏನು ಮಾಡೋದು, ಪ್ರಾಕ್ಟೀಸ್ ಮಾಡಲಿ ಗೆದ್ದಿದ್ರು. ನೆಕ್ಸ್ಟ್ ಈ ಕೆಳಗಿನ ಯಾವ ಹೇಳಿಕೆ ಸರಿ ಇದೆ? ದೇಶದ ಆರ್ಥಿಕತೆಗೆ ಪ್ರವಾಸೋದ್ಯಮದ ಕೊಡುಗೆ 6%ಕ್ಕಿಂತ ಅಧಿಕ. ಕರ್ನಾಟಕದ ಒಟ್ಟು ಆರ್ಥಿಕತೆಗೆ ಇದರ ಕಾಣಿಕೆ 14%. ಕರ್ನಾಟಕದ ಪ್ರವಾಸೋದ್ಯಮದ ನೀತಿ ಅವಧಿ 2020ರಿಂದ 25. ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ಸೂಪರ್. ಸರಿಯಾದಂತ ಉತ್ತರ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ಈ ಕೆಳಗಿನ ಯಾವ ಹೇಳಿಕೆ ಸರಿ ಇದೆ ಅಂದ್ರ, ದೇಶದ ಆರ್ಥಿಕತೆಗೆ ಪ್ರವಾಸೋದ್ಯಮದ ಕೊಡುಗೆ 6%ಕ್ಕಿಂತ ಅಧಿಕ. ದೇಶದ ಆರ್ಥಿಕತೆಗೆ ಪ್ರವಾಸೋದ್ಯಮದ ಕೊಡುಗೆ 6%ಕ್ಕಿಂತ ಅಧಿಕ. ಕರ್ನಾಟಕದ ಒಟ್ಟು ಆರ್ಥಿಕತೆಯಲ್ಲಿ 14%. ಕರ್ನಾಟಕದ ಪ್ರವಾಸೋದ್ಯಮ ನೀತಿ ಅವಧಿ 2020-25. ಹಾಗಾದ್ರೆ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಒನ್ ಸ್ಟೇಟ್ ಮೆನಿ ವರ್ಡ್. ನೋಡಿ, ಒಂದು ರಾಜ್ಯ ಹಲವು ಜಗತ್ತು. ಒನ್ ಸ್ಟೇಟ್ ಮೆನಿ ವರ್ಡ್. ಒಂದು ರಾಜ್ಯ ಹಲವು ಜಗತ್ತು. ಬೆಳವಣಿಗೆಗೆ ವಿಫಲ ಅವಕಾಶ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಏನಿದೆ ಅಂದ್ರೆ, ಒಂದು ರಾಜ್ಯ ಹಲವು ಜಗತ್ತುಗಳು. ವೈವಿಧ್ಯಮಯ ಆಕರ್ಷಣೀಯ ಪ್ರವಾಸ ತಾಣಗಳಿಂದ ಸಂಪತ್ತು ಭರಿತವಾದ ನಾಡು ಕರ್ನಾಟಕ ಎಂಬ ವಾಸ್ತವವನ್ನು ಬಿಂಬಿಸುವ ಹಾಗೂ ಗಮನ ಸೆಳೆಯುವ ಘೋಷವಾಕ್ಯ ಇದಾಗಿದೆ. ಆದರೆ ಕಣ್ಮನ ಸೆಳೆಯುವ ಪ್ರವಾಸ ತಾಣಗಳೆಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ಹಾಗೂ ಅಪಾರ ಉದ್ಯೋಗ ಸೃಷ್ಟಿಯ ಅವಕಾಶವಿರುವ ಪ್ರವಾಸೋದ್ಯಮವನ್ನು ಬೆಳೆಸುವಲ್ಲಿ ರಾಜ್ಯ ಸರ್ಕಾರ ಸಫಲವಾಗಿದೆಯೇ ಎಂಬುದು ಮಾತ್ರ ಪ್ರಶ್ನಾರ್ಹವಾಗಿರುವಂತ ವಿಚಾರ. ಪ್ರವಾಸೋದ್ಯಮ ಜನಪ್ರಿಯತೆಯಲ್ಲಿ ದೇಶದ ವಿವಿಧ ರಾಜ್ಯಗಳ ಪೈಕಿ ಕರ್ನಾಟಕ 3ನೇ ಸ್ಥಾನದಲ್ಲಿರುವುದು ಒಂದಿಷ್ಟು ಸಮಾಧಾನ ತರುವ ಸಂಗತಿಯಾಗಿದೆ. ನೋಡಿ, ಎಂತ ಒಂದು ಅದ್ಭುತವಾದಂತ ವಿಚಾರ ಲೇಖನ ನೋಡಿ. ವಿಶ್ವ ಪಾರಂಪರಿಕ ತಾಣಗಳ ಸೇರಿ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳು, ಧಾರ್ಮಿಕ ಮಹತ್ವದ ಕ್ಷೇತ್ರಗಳು, ವನ್ಯಜೀವಿ ಅಭಯಾರಣ್ಯಗಳು, ಗಿರಿಧಾಮಗಳು, ಜಲಪಾತಗಳು, ಕಡಲ ತೀರಗಳು ಹೀಗೆ ವೈವಿಧ್ಯವಾಗಿರುವಂತಹ ಆಕರ್ಷಕ ಲೋಕಗಳ ಹೇರಳವಾಗಿ ಕರ್ನಾಟಕದಲ್ಲಿ ಲಭ್ಯವಿರುವುದು ಈ ಜನಪ್ರಿಯತೆಗೆ ಪ್ರಮುಖವಾಗಿರುವ ಕಾರಣವಾಗಿದೆ. ದೇಶದ ಪರಿಸರ ಪ್ರವಾಸಿ ತಾಣಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಭಾರತದಲ್ಲಿರುವ ಸಂರಕ್ಷಿತ ಸ್ಮಾರಕಗಳ ಪೈಕಿ 600ಕ್ಕೂ ಅಧಿಕ ಸ್ಮಾರಕಗಳನ್ನು ಹೊಂದಿರುವ ಕರ್ನಾಟಕವು ಈ ನಿಟ್ಟಿನಲ್ಲಿ 2ನೇ ಸ್ಥಾನದಲ್ಲಿದೆ. ಕೆಲ ದಿನಗಳ ಹಿಂದೆ ಬೇಲೂರು, ಹಳೆಬೀಡು, ಸೋಮನಾಥಪುರ ದೇವಾಲಯಗಳು ವಿಶ್ವ ಪಾರಂಪರಿಕ ತಾಣ ಪಟ್ಟಿಗೆ ಸೇರ್ಪಡೆ ಮಾಡಿರುವುದು ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಗೆ ಮತ್ತೊಂದು ಗರಿ ಮೂಡಿಸಿದೆ. ಪ್ರವಾಸೋದ್ಯಮವು ಭಾರತದಲ್ಲಿ ಅತಿ ಉತ್ಪಾದನೆ
ಅತಿ ದೊಡ್ಡ ಸೇವಾ ವಲಯದಲ್ಲಿ ಒಟ್ಟು ದೇಶೀಯ ಉತ್ಪಾದನೆ ಜಿಡಿಪಿ ಅಂದ್ರೆ ದೇಶದ ಆರ್ಥಿಕತೆಯಲ್ಲಿ ಇದರ ಕೊಡುಗೆ ಏನಪ್ಪಾ ಅಂದ್ರ 6ಕ್ಕಿಂತ ಅಧಿಕ. ದೇಶದಲ್ಲಿ 8% ಅಧಿಕ ಉದ್ಯೋಗಾವಕಾಶ ಸೃಷ್ಟಿ ಮಾಡುವಂತ ವಲಯ ಈ ಕಾರಣವಾಗಿದೆ. ಇನ್ನು ರಾಜ್ಯದ ವಿಚಾರಕ್ಕೆ ಬಂದಾಗ ಕರ್ನಾಟಕದ ಒಟ್ಟು ಆರ್ಥಿಕತೆ ಪ್ರವಾಸೋದ್ಯಮ ಇಲಾಖೆಗೆ 14ರಷ್ಟು ಕೊಡುಗೆ ನೀಡುತ್ತಿರುವ ಹಾಗೂ ಇದರಿಂದ 30 ಲಕ್ಷ ಅಧಿಕ ನೇರ ಮತ್ತು ಪರೋಕ್ಷ ಉದ್ಯೋಗಗಳಿಗೆ ಏನಾಗ್ತದೆ ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇದೆ. ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯ ನೀತಿ 2020ರಿಂದ 25 ನೋಡಿ. ಕರ್ನಾಟಕ ರಾಜ್ಯದಿಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ತಾಣಗಳ ಸಂಖ್ಯೆ ಎಷ್ಟು? ಸಚಿನ್ ಕರೆಕ್ಟ್, 4 ಸ್ಥಳಗಳು ನೋಡಿ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳಗಳ ಸಂಖ್ಯೆ 4 ಸೇರ್ಪಡೆಯಾವ. ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯದ ಆ ಒಂದು ಬೇಲೂರು, ಹಳೆಬೀಡು, ಸೋಮನಾಥಪುರದ ಕೇಶವ ದೇವಾಲಯವನ್ನು ನೋಡ್ತೀವಿ. ಒಟ್ಟಾರೆಯಾಗಿ 4 ಸ್ಥಳಗಳು ವಿಶ್ವ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕನ್ನಡಿಗರು ಕೊಟ್ಟಂತ ಕೊಡುಗೆ ಅಪಾರವಾದದ್ದು. ಇವೆಲ್ಲ ನಿಮ್ಗೆ ಎಲ್ಲಿ ಹೆಲ್ಪ್ ಆಗ್ತಾವ ಅಂದ್ರೆ ಮೇನ್ಸ್ ಬರೆಯುವಂತ ಸಮಯದಲ್ಲಿ 1 ಸ್ಟೇಟ್ ಮೆನಿ ವರ್ಡ್ ಬಗ್ಗೆ ಬರ್ರಿ ಅಂತ ಕೊಟ್ಟಾಗ ಒಂದ್ 2 ಪೇಜ್ ಬರದೇವು ಅಂದ್ರೆ ಒಳ್ಳೆ ಅಂಕಗಳನ್ನು ಗಳಿಸಕ್ ಸಾಧ್ಯ ಇದೆ. ಇವೆಲ್ಲ ಪದ ಸಂಪತ್ತು ನಿಮ್ ಕಡೆ ಇರಬೇಕು. ನೆಕ್ಸ್ಟ್ ಕ್ವಶನ್. ವಹೀದಾ ರೆಹಮಾನ್ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಎಷ್ಟನೇ ಮಹಿಳೆಯಾಗಿದ್ದಾರೆ? ಇಂಪಾರ್ಟೆಂಟ್ ಕ್ವಶನ್. ಮತ್ತೆ ಬಂದ್ರ ಮೇಡಮ್ ಅವರು 7ನೇ ಮಹಿಳೆ, 6ನೇ ಮಹಿಳೆ, 5ನೇ ಮಹಿಳೆ, 9ನೇ ಮಹಿಳೆ? ಸರಿಯಾದಂತ ಉತ್ತರ 7ನೇ ಮಹಿಳೆ ನೋಡಿ. ನೋಡಿ, ಈ ಒಂದು ಇಳಿ ವಯಸ್ಸಿನಲ್ಲಿ ಆ ಮುಖದಲ್ಲಿರುವಂತ ಕಾಂತಿ ಎದ್ದು ಕಾಣುತ್ತಾ ಇದೆ. ಚಲನಚಿತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆ. ನಮ್ಮ ಅಜ್ಜಿ ವಯಸ್ಸಿನ ಈ ಹೆಣ್ಣು ಮಗಳು ತಾಯಿ ಇನ್ನೂ ಬೆಳವಣಿಗೆಯಾಗಿ, ಆಮೇಲೆ ವಿಶೇಷವಾಗಿ ದೇವರು ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಉನ್ನತ ಮಟ್ಟದ ಪ್ರಶಸ್ತಿಗಳು ಅವ್ರಿಗೆ ಬರಲಿ ಅಂತೇಳಿ ನಾವು ದೇವರಲ್ಲಿ ಆಶಿಸ್ತಾ ವಹೀದಾ ರೆಹಮಾನ್ಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ. ಬಾಲಿವುಡ್ ಹಿರಿಯ ನಟಿ ವಹೀದಾ ರೆಹಮಾನ್ ಅವರನ್ನು 2023ನೇ ಸಾಲಿನ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. 1938 ಚೆನ್ನೈನಲ್ಲಿ ಜನಿಸಿದ ವಹೀದಾ ರೆಹಮಾನ್ ಅವರು ಇದುವರೆಗೆ ಹಿಂದಿ ಹಾಗೂ ತೆಲುಗಿನಲ್ಲಿ 80ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. 1971ರಲ್ಲಿ ರಿಲೀಸ್ ಆದ ರೇಷ್ಮಾ ಅವ್ರ ಶೇರಾ ಚಿತ್ರ ನಟನೆಯ ಅವರಿಗೆ ಅತ್ಯುತ್ತಮ ನಟಿ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ. ಹಾಗೂ ಗೈಡ್ ಮತ್ತು ನೀಲ್ ಕಮಲ್ ಚಿತ್ರಗಳ ನಟನೆಗೆ ಅತ್ಯುತ್ತಮ ನಟಿ ಫಿಲ್ಮ್ ಫೇರ್ ಪ್ರಶಸ್ತಿ ದೊರೆತಿವೆ. ಈ ಕೆಳಗೆ ನೀಡಿರುವ ಪಠ್ಯ ಪರಿಷ್ಕರಣಾ ಸಮಿತಿಗಳು ಮತ್ತು ಅವುಗಳನ್ನ ಸ್ಥಾಪಿಸಿದ ವರ್ಷಗಳಲ್ಲಿ ಯಾವುದು ಸರಿ ಇದೆ? ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ವಿಶೇಷವಾಗಿರುವಂತಹ ಸಮಿತಿಗಳನ್ನು ನೇಮಕ ಮಾಡ್ಯಾರ. ಆನ್ಸರ್ ಮಾಡಿ. ಸರಿಯಾದಂತ ಉತ್ತರ 3 ರೈಟ್ ಆನ್ಸರ್ ನೋಡಿ. 3 ಸರಿಯಾಗಿರುವಂತ ಉತ್ತರ. ಕ್ಯೂಸೆಕ್ ಎದ್ದರೆ ಎಷ್ಟು ಲೀಟರ್ ನೀರು ಎಂದರ್ಥ? 28.3 ಲೀಟರ್, 19.4 ಲೀಟರ್, 21.4 ಲೀಟರ್, 42.3 ಲೀಟರ್. 1 ಕ್ಯೂಸೆಕ್ ಎಂದರೆ ಸೂಪರ್. $28.3 ಲೀಟರ್ ರೈಟ್ ಆನ್ಸರ್ ನೋಡಿ. 1 ಕ್ಯೂಸೆಕ್ ಎಂದರೆ ನೋಡಿ, ಹರಿಯುವ ನೀರನ್ನು ಅಳತೆ ಮಾಡುವ ಘಟಕ ಕ್ಯೂಸೆಕ್. ಹರಿಯುವ ನೀರನ್ನು ಅಳತೆ ಮಾಡುವ ಘಟಕ ಕ್ಯೂಸೆಕ್. ಪ್ರತಿ ಸೆಕೆಂಡಿಗೆ 28,317 ಲೀಟರ್ ನೀರು ಹರಿದು ಹೋದರೆ ಅದನ್ನು ಕ್ಯೂಸೆಕ್ ಎಂದು
ಹೇಳಬಹುದು. ಅಂದರೆ ಒಂದು ಕ್ಯೂಸೆಕ್ ಅನ್ನೋದು 28.3 ಲೀಟರ್ ನೀರು ಆಗುತ್ತದೆ. ಹೀಗೆ 11,000 ಕ್ಯೂಸೆಕ್ ನೀರು 24 ಗಂಟೆಗಳ ಕಾಲ ಹರಿದರೆ ಅದನ್ನು ಒಂದು ಟಿಎಂಸಿ ಅಂತ ಕರೀತಾರೆ. ಒಂದು ಟಿಎಂಸಿ ಎಂದರೆ 2830 ಕೋಟಿ ಲೀಟರ್ ನೀರು ಅಂತ ಅರ್ಥ. ಒಂದು ಟಿಎಂಸಿ ಅಂದ್ರೆ ಎಷ್ಟು? 2830 ಕೋಟಿ ಲೀಟರ್ ನೀರು. ಒಂದು ಕ್ಯೂಸೆಕ್ ಅಂದ್ರೆ 28.3 ಲೀಟರ್ ನೀರು. ಒಂದು ಕ್ಯೂಸೆಕ್ ಅಂದ್ರೆ 28.3 ಲೀಟರ್ ನೀರು. ಒಂದು ಟಿಎಂಸಿ ಅಂದರೆ 28,300 ಕೋಟಿ ಲೀಟರ್ ನೀರು ಆಗ್ತದ. ಇನ್ನೂ ಒಂದು ಅಂದಾಜು ಪ್ರಕಾರ ಒಂದು ಟಿಎಂಸಿ ಅಂದ್ರ ಈಸಿಯಾಗಿ 29,000 ಎಕರೆ ಭೂಮಿಯಲ್ಲಿ ಜೋಳ ಬೆಳಿಬಹುದಂತ ಒಂದು ಟಿಎಂಸಿ ಅಂದ್ರೆ. ಹಾಗಾದ್ರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ ಅಣೆಕಟ್ಟು ಯಾವುದು? ವೆರಿ ಗುಡ್, ಎಕ್ಸಲೆಂಟ್. ಭಾರತ ದೇಶದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಅಣೆಕಟ್ಟು ಸರ್ದಾರ ಸರೋವರ ಅಣೆಕಟ್ಟು ನೋಡಿ, ಸರ್ದಾರ ಸರೋವರ ಅಣೆಕಟ್ಟು. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ಸೂಪರ್, ಲಿಂಗನಮಕ್ಕಿ ಅಣೆಕಟ್ಟು ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಲಿಂಗನಮಕ್ಕಿ, ಆದ್ರೆ ದೇಶದಲ್ಲಿ ಸರ್ದಾರ ಸರೋವರ ಅಣೆಕಟ್ಟು. ನೆಕ್ಸ್ಟ್ ಕ್ವಶನ್. ಹನ್ನೆರಡನೇ ಪ್ರಶ್ನೆ. ಕೆಳಗಿನ ಯಾವ ದಿನದಂದು ವಿಶ್ವ ರೇಬಿಸ್ ದಿನ ಆಚರಣೆ ಮಾಡಲಾಗುತ್ತದೆ? ಸೆಪ್ಟೆಂಬರ್ 26, ಸೆಪ್ಟೆಂಬರ್ 28, ಸೆಪ್ಟೆಂಬರ್ 4, ಸೆಪ್ಟೆಂಬರ್ 25. ರೇಬಿಸ್, ವಿಶ್ವ ರೇಬಿಸ್. ರೈಟ್, ಸರಿಯಾದ ಉತ್ತರ ಸೆಪ್ಟೆಂಬರ್ 28 ರೈಟ್ ಆನ್ಸರ್ ನೋಡಿ. ಸೆಪ್ಟೆಂಬರ್ 28ನೇ ತಾರೀಕು, ನಿನ್ನೆಲ್ಲ, ನಿನ್ನೆ ಬಿಟ್ಟು ನಿನ್ನೆ ತಾರೀಕು, ನಿನ್ನೆ ವಿಶ್ವ ರೇಬಿಸ್ ದಿನ. ಇವತ್ತು ಸೆಪ್ಟೆಂಬರ್ 29, ನಿನ್ನೆ 28 ವಿಶ್ವ ರೇಬಿಸ್ ದಿನ. ಜಗತ್ತಿನಾದ್ಯಂತ ಪ್ರತಿ ವರ್ಷ ಸೆಪ್ಟೆಂಬರ್ 28ರಂದು ವಿಶ್ವ ರೇಬಿಸ್ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ರೇಬಿಸ್ ಲಸಿಕೆ ಅಭಿವೃದ್ಧಿಪಡಿಸಿದ ಫ್ರಾನ್ಸ್ ರಾಸಾಯನಿಕ ಶಾಸ್ತ್ರಜ್ಞನಾಗಿರುವಂತ ಲೂಯಿಸ್ ಪಾಶ್ಚರ್. ಈ ಲೂಯಿಸ್ ಪಾಶ್ಚರ್ ಅವರು ನಾವು 8th 9th 10th ಇದ್ದಾಗ ಒಂದು ಔಷಧಿ ಕಂಡಿಡಿದಾರಂತ ಮೇಲಿಂದ ಮೇಲೆ ಓದ್ತಿದ್ದೆವು. ಸಚಿನ್ ಕರೆಕ್ಟ್ ಆನ್ಸರ್. ಹುಚ್ಚುನಾಯಿಯ ಲಸಿಕೆಯನ್ನು ಕಂಡಿಡಿದವರು. ಹುಚ್ಚುನಾಯಿಯ ಲಸಿಕೆ ಅಂದ್ರೆ ಹುಚ್ಚುನಾಯಿ ಕಡದಾಗ ಮನುಷ್ಯ ಅವನಿಗೆ ಎಫೆಕ್ಟ್ ಆಗಬಾರದಂತ ಹೇಳಿ ಆ ಹುಚ್ಚುನಾಯಿಯ ಲಸಿಕೆಯನ್ನು ಆವಿಷ್ಕಾರ ಮಾಡಿದಂತ ಕೀರ್ತಿ ಈ ಒಂದು ಲೂಯಿಸ್ ಪಾಶ್ಚರ್ಗೆ ಸಲ್ತದೆ. ಅವರ ವಾರ್ಷಿಕ ಪುಣ್ಯತಿಥಿ ಅಂಗವಾಗಿ ಈ ದಿನವನ್ನ ಆಚರಿಸಲಾಗ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಈ ವರ್ಷ ಏನಂತ ಹೇಳಿದಂದ್ರ ಆಲ್ ಫಾರ್ ಒನ್ ಹೆಲ್ತ್ ಫಾರ್ ಆಲ್. ದೇಶ ನೋಡಿ ಹೆಂಗಿದೆ, ಆಲ್ ಫಾರ್ ಒನ್ ಹೆಲ್ತ್ ಫಾರ್ ಆಲ್ ದೇವೋದ್ದೇಶದೊಂದಿಗೆ 17ನೇ ವಿಶ್ವ ರೇಬಿಸ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ. ಇತ್ತೀಚೆಗೆ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಪ್ರಶಸ್ತಿ ಪಡೆದ ಕರ್ನಾಟಕದ ಪ್ರವಾಸಿ ತಾಣ ಯಾವುದು? ಇಂಪಾರ್ಟೆಂಟ್ ಕ್ವಶನ್. ಇತ್ತೀಚೆಗೆ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಪ್ರಶಸ್ತಿ ಪಡೆದ ಕರ್ನಾಟಕದ ಪ್ರವಾಸಿ ತಾಣ ಯಾವುದು? ಸರಿಯಾದಂತ ಉತ್ತರ ಹಂಪಿ, ರೈಟ್ ಆನ್ಸರ್ ನೋಡಿ. ಹಂಪಿ ಇತ್ತೀಚೆಗೆ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಪ್ರಶಸ್ತಿ ಪಡೆದ ಕರ್ನಾಟಕದ ಪ್ರವಾಸ ತಾಣ ಯಾವಾಗ? ಹಂಪಿ. ಹಂಪಿಗೆ ಪ್ರವಾಸೋದ್ಯಮ ಗ್ರಾಮ ಪ್ರಶಸ್ತಿ ಪ್ರದಾನ. ಹಂಪಿಗೆ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಪ್ರಶಸ್ತಿ ಲಭಿಸಿದೆ. ಹೊಸದಿಲ್ಲಿಯಲ್ಲಿ ಬುಧವಾರ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ನಿಮಿತ್ತ ನಡೆದ ಸಮಾರಂಭದಲ್ಲಿ ಹಂಪಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಜನಿಗೌಡ ಅವರಿಗೆ ಪ್ರಶಸ್ತಿ ಸ್ವೀಕರಿಸಿದರು. ಈ ಪ್ರಶಸ್ತಿಗಾಗಿ ದೇಶದ 995 ಹಳ್ಳಿಗಳು ಅರ್ಜಿ ಸಲ್ಲಿಸಿದುವಂತ. ಕರ್ನಾಟಕದ ಹೊರಗೆ ಪ್ರಥಮ ವಿಶ್ವ ಕನ್ನಡ ಸಾಹಿತ್ಯ ಅಂದ್ರೆ ಕನ್ನಡ ಸಮ್ಮೇಳನ ಯಾವ ವರ್ಷ ನಡೆಯಿತು? ಕರ್ನಾಟಕದ ಹೊರಗೆ, ನಮ್ಮ ರಾಜ್ಯವನ್ನು ಬಿಟ್ಟು ಹೊರಗಡೆ
1988, 1986, 69, 92. ಸರಿ ಉತ್ತರ 1988 ರೈಟ್ ಆನ್ಸರ್. ಕರ್ನಾಟಕದ ಹೊರಗೆ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನ ಯಾವ ವರ್ಷ ನಡೆದಿದೆ ಅಂದ್ರೆ 1988. ನೋಡಿ, ಕರ್ನಾಟಕ ಹೊರಗೆ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನ 1988 ಆಗಸ್ಟ್ 27ರಿಂದ 29ರವರೆಗೆ ನಡೆಯಿತು. ಕನ್ನಡ ಬಳಗ ಯುಕೆ ಸಂಸ್ಥೆ ಮ್ಯಾಂಚೆಸ್ಟರ್ನಲ್ಲಿ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನವನ್ನು ನಡೆಸಿದ ಹೆಗ್ಗಳಿಕೆಯನ್ನ ಹೊಂದಿದೆ. ಅಮೆರಿಕ, ಯುರೋಪ್, ಇಸ್ರೇಲ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಭಾರತ, ಬ್ರಿಟಿಷ್ ಸಂಯುಕ್ತ ಸಂಸ್ಥಾನಗಳ ಅನಿವಾಸಿ ಕನ್ನಡಿಗರು ಈ ಕಾರ್ಯಕ್ರಮದಲ್ಲಿ ಬಹು ಉತ್ಸಾಹದಿಂದ ಭಾಗವಹಿಸಿದರು. ಮೂಲದ ಟೈಮ್ಸ್ ಹೈಯರ್ ಎಜುಕೇಶನ್ ಮ್ಯಾಗಜಿನ್ ಪಟ್ಟಿಗೆ ಸಂಬಂಧಿಸಿದ ಯಾವ ಹೇಳಿಕೆ ಸರಿಯಿದೆ? ಲಂಡನ್ ಮೂಲದ ಟೈಮ್ಸ್ ಹೈಯರ್ ಎಜುಕೇಶನ್ ಮ್ಯಾಗಜಿನ್ ಪಟ್ಟಿಗೆ ಸಂಬಂಧಪಟ್ಟ ಯಾವ ಹೇಳಿಕೆ ಸರಿಯಿದೆ? ಈ ಬಾರಿ ಭಾರತ ದಾಖಲೆಯ 91 ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಅತಿ ಹೆಚ್ಚು ಉತ್ತಮ ವಿಶ್ವವಿದ್ಯಾಲಯಗಳನ್ನು ಹೊಂದಿರುವ ದೇಶದಲ್ಲಿ 4ನೇ ಸ್ಥಾನಕ್ಕೆ ಭಾರತ ಏರಿದೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ವಿಶ್ವದಲ್ಲೇ ನಂಬರ್ 1 ಅತ್ಯುತ್ತಮ ವಿಶ್ವವಿದ್ಯಾಲಯವಾಗಿ ಹೊರಹೊಮ್ಮಿದೆ. ಇಲ್ಲಿನ ಎಲ್ಲವೂ ಸರಿ. ಲಂಡನ್ ಮೂಲದ ಟೈಮ್ಸ್ ಹೈಯರ್ ಎಜುಕೇಶನ್ ಮ್ಯಾಗಜಿನ್ ಪಟ್ಟಿಗೆ ಸಂಬಂಧಪಟ್ಟ ಯಾವ ಹೇಳಿಕೆ ಸರಿಯಿದೆ ಅಂದ್ರೆ ಮೇಲಿನ ಎಲ್ಲವೂ ಸರಿಯಾಗಿದೆ. ಈ ಬಾರಿ ಭಾರತದ ದಾಖಲೆಯ 91 ವಿಶ್ವವಿದ್ಯಾಲಯಗಳು ಈ ಪಟ್ಟಿಯಲ್ಲಿ ಸ್ಥಾನ ಪಡೆದವ. ನೋಡಮ್ ನಮ್ಮ ರಾಜ್ಯದಿಂದ ಯಾವ ಅದಾವ. ನೆಕ್ಸ್ಟ್, ಅತಿ ಹೆಚ್ಚು ಉತ್ತಮ ವಿಶ್ವವಿದ್ಯಾಲಯಗಳನ್ನು ಹೊಂದಿರುವ ದೇಶಗಳಲ್ಲಿ 4ನೇ ಸ್ಥಾನಕ್ಕೆ ಭಾರತ ಏರಿದೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಜಗತ್ತಿನ ನಂಬರ್ 1 ವಿಶ್ವವಿದ್ಯಾಲಯ ಅಂತ ಹೇಳಿ ಅದನ್ನ ಕರೀತಾರ. ವಿಶ್ವದಲ್ಲಿ 250ನೇ ಸ್ಥಾನದಲ್ಲಿ ಬೆಂಗಳೂರು ಸಂಸ್ಥೆ ಅಂತ ನೋಡಿ. ಟೈಮ್ಸ್ ಹೈಯರ್ ಎಜುಕೇಶನ್ ಮ್ಯಾಗಜಿನ್ ಪಟ್ಟಿ. ಲಂಡನ್ ಮೂಲದ ಟೈಮ್ ಹೈಯರ್ ಎಜುಕೇಶನ್ ಮ್ಯಾಗಜಿನ್ ಬುಧವಾರ ವಿಶ್ವದ ಟಾಪ್ ವಿಶ್ವವಿದ್ಯಾಲಯಗಳ ಪಟ್ಟಿಯೊಂದನ್ನ ಪ್ರಕಟಿಸಿದ್ದು, ಅದರಲ್ಲಿ ಬೆಂಗಳೂರು ಭಾರತೀಯ ವಿಜ್ಞಾನ ಸಂಸ್ಥೆ 250ನೇ ಸ್ಥಾನ ಪಡೆದುಕೊಂಡಿದ್ದು, ಈ ರ್ಯಾಂಕ್ ಅನ್ವಯ IISI ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತ. ಬೆಂಗಳೂರು ಭಾರತೀಯ ವಿಜ್ಞಾನ ಸಂಸ್ಥೆ 250ನೇ ಸ್ಥಾನ ಪಡೆದುವುದರ ಮೂಲಕ ಭಾರತದಲ್ಲಿ ನಂಬರ್ 1ನೇ ಸ್ಥಾನದಲ್ಲಿದೆ. ಈ ಬಾರಿ ಭಾರತ ದಾಖಲೆ 91 ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿವೆ. ಕಳೆದ ಬಾರಿ ಭಾರತ 75 ವಿಶ್ವವಿದ್ಯಾಲಯಗಳು ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದ್ದವು. ಇದೀಗ ಆ ಸಂಖ್ಯೆ 91ಕ್ಕೆ ಏರಿದೆ. ಮೊದಲು 75 ಇತ್ತು, 91ಕ್ಕೆ ಏರಿದೆ. ಹೀಗಾಗಿ ಒಟ್ಟಾರೆ ಅತಿ ಹೆಚ್ಚು ಉತ್ತಮ ವಿಶ್ವವಿದ್ಯಾಲಯ ಹೊಂದಿರುವ ದೇಶಗಳ ಕಳೆದ ಬಾರಿ 6ನೇ ಸ್ಥಾನದಲ್ಲಿದ್ದು ಈ ಬಾರಿ 4ನೇ ಸ್ಥಾನಕ್ಕೆ ಏರಿಕೆಯಾಗಿದೆ. ಈ ವೇಳೆ ಬ್ರಿಟನ್ನಿನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ವಿಶ್ವದಲ್ಲಿ ನಂಬರ್ 1 ವಿಶ್ವವಿದ್ಯಾಲಯವಾಗಿದ್ದು, ಉಳಿದಂತ ಅಮೆರಿಕ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಮತ್ತೆ ಮ್ಯಾಸಚೂಸೆಟ್ಸ್ ವಿಶ್ವವಿದ್ಯಾಲಯ, ಆಮೇಲೆ 3ನೇ ಸ್ಥಾನದಲ್ಲಿ. ಒಂದನೇದ್ಯಾವುದು ಬ್ರಿಟನ್ನಿನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ, ಎರಡನೇದ್ದು ಅಮೆರಿಕದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ, ಮೂರನೇದ್ದು ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನುವಂಥ ವಿಶ್ವವಿದ್ಯಾಲಯ ವಿಶ್ವದಲ್ಲಿ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇದು ದೇಶದಲ್ಲಿ 2ನೇ ಸ್ಥಾನ ಪಡೆದುಕೊಂಡಿರುವ ಅಣ್ಣಾ ವಿಶ್ವವಿದ್ಯಾಲಯ. ಒಂದನೇದ್ದು ಬೆಂಗಳೂರು ಆದ್ರೆ, ಎರಡನೇದ್ದು ಅಣ್ಣಾ ವಿಶ್ವವಿದ್ಯಾಲಯ, ಮೂರನೇದ್ದು ಜಾಮಿಯಾ ಮಿಲಿಯಾ ಇಸ್ಲಾಂ ವಿಶ್ವವಿದ್ಯಾಲಯ, 4ನೇ ಸ್ಥಾನದಲ್ಲಿ ಯಾವುದು ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯಗಳು ಪ್ರಶಸ್ತಿಯನ್ನು ಪಡೆದುಕೊಂಡವ. ಒಟ್ಟಾರೆಯಾಗಿ ಭಾರತ ದೇಶದಿಂದ 91 ವಿಶ್ವವಿದ್ಯಾಲಯಗಳು ಈ ಒಂದು ಪಟ್ಟಿಗೆ ಸೇರ್ಪಡೆಯಾಗಿದ್ದಾವೆ. ಒಂದ್ಸರಿ ಕ್ವಶನ್ಗಳು 94%.